ಡಿಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬೀಳೋಕೆ ವಾಲ್ಮೀಕಿ ಸಮುದಾಯ ಸಿದ್ಧವಾಗಿದೆಯಾ? ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ ನಂತರದಲ್ಲಿ ನೇರವಾಗಿ ಬೆಟ್ಟು ಮಾಡಿದ್ದು ಯಾರ ಕಡೆ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಕಡೆ. ಡಿಕೆ ಶಿವಕುಮಾರ್ಗೂ KN ರಾಜಣ್ಣಗೂ ರಾಜಕೀಯ ಸಂಬಂಧ ಅಷ್ಟಕ್ಕಷ್ಟೇ. ಈ ಕಾರಣದಿಂದಾಗಿ ರಾಜಣ್ಣ ಅವರನ್ನು ಸಚಿವ ಸ್ಥಾನದಿಂದ ಹೊರದೊಬ್ಬುವಲ್ಲಿ ಷಡ್ಯಂತ್ರ ಮಾಡಿರಲಿ DKಶಿ ಸಕ್ಸಸ್ ಆದ್ರ. ಈ ಕಾರಣಕ್ಕಾಗಿಯೇ ವಾಲ್ಮೀಕಿ ಸಮುದಾಯ ಅವರನ್ನು ವಿರೋಧ ಮಾಡುವಂತ ಕಾಣಿಸ್ತಾ ಇದೆ. KN ರಾಜಣ್ಣ ಪರವಾಗಿ ವಾಲ್ಮೀಕಿ, ಹಿಂದುಳಿದ, ದಲಿತ ಸ್ವಾಮೀಜಿಗಳು ನಿಂತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಶೀಘ್ರದಲ್ಲಿಯೇ ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡುವ ಪ್ರಯತ್ನ ಕೂಡ ನಡೆಸಿದೆ. ಇದು DK ಶಿವಕುಮಾರ್ ಷಡ್ಯಂತ್ರ ಅಂತ ಹೇಳಿ ಭಾವಿಸಲಾಗಿದೆ. ಅದರ ಭಾಗವಾಗಿ ಹಿಂದುಳಿದ, ದಲಿತ, ವಾಲ್ಮೀಕಿ ಸ್ವಾಮೀಜಿಗಳು ಕಾಂಗ್ರೆಸ್ ಹೈಕಮಾಂಡ್ನ ಕದ ತಟ್ಟಲಿಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಇವರೆಲ್ಲ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ. ಸ್ವಾಮೀಜಿಗಳ ನಿಯೋಗ, ಮಠಾಧೀಶರುಗಳ ನಿಯೋಗ, ಅಹಿಂದ ಸಮುದಾಯದ ಮುಖಂಡರು ಸ್ವಾಮೀಜಿಗಳಿಗೆ ಸಾಥ್ ನೀಡ್ತಾ ಇದ್ದಾರಾ? ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಲಿಕ್ಕೆ ಒಂದು ವೇದಿಕೆಯನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ಅದು ಕೂಡ ದೆಹಲಿಯಲ್ಲೇ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಪರೇಡ್ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈ ಮಧ್ಯೆ ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಬಾಂಬ್ ಹಾಕಿದ್ರು. ಬಿಜೆಪಿಗೆ ಒಂದು ಕಾಲಿಟ್ಟಿದ್ದು ನಾಯಕರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದರು. ಈತ ರಾಜಣ್ಣ ಪುತ್ರನಿಂದಲೂ ಕೂಡ DC ಆಪ್ತ ಬಾಲಣ್ಣಗೆ ತಿರುಗೇಟು ಕೊಟ್ಟಿದ್ರು. ಅಂದರೆ ಬಾಲಕೃಷ್ಣಗೆ ತಿರುಗೇಟು ಕೊಟ್ಟಿದ್ರು. DKಶಿ ಜೊತೆ ಅವರೇ ಬಿಜೆಪಿಗೆ ಹೋಗ್ತಾರೆ ಅಂತ ಸ್ಟೇಟ್ಮೆಂಟ್ ಮಾಡಿದರು. ಇದೆಲ್ಲವೂ ನೋಡ್ತಾ ಇದ್ದರೆ ರಾಜ್ಯ ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗುತ್ತಾ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ KN ರಾಜಣ್ಣ ವಿಚಾರದಲ್ಲಿ ಯಾಕೆ ಇಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಮಾತನಾಡಿದಂಥ ಅಥವಾ ರಾಹುಲ್ ಗಾಂಧಿ ಹೋರಾಟ ಮಾಡ್ತಾ ಇದ್ದಂಥ ವಿಷಯದಲ್ಲಿ KN ರಾಜಣ್ಣ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಮುಜುಗರ ಆಗುವಂಥ ಒಂದು ಸ್ಟೇಟ್ಮೆಂಟನ್ನು ಮಾಡಿಬಿಟ್ರು. ಆ ಕಾರಣದಿಂದಾಗಿ ಅವರನ್ನು ಕೆಳಗಿಳಿಸಬೇಕು ಅನ್ನುವ ಕಾರಣ ಸಿಕ್ತು. ಅನೇಕ ಬಾರಿ DK ಶಿವಕುಮಾರ್ ವಿರುದ್ಧ ನೇರವಾಗಿ ಮಾತನಾಡ್ತಾ ಇದ್ದಂಥ KN ರಾಜಣ್ಣ ಅವರನ್ನು ಸಂಪುಟದಿಂದ ಕೈ ಬಿಡಲಿಕ್ಕೆ ಯಾವುದೇ ರೀತಿಯ ಕಾರಣಗಳನ್ನು ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ. ಆದರೆ ರಾಜಣ್ಣ ಅವರೇ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಸ್ಟೇಟ್ಮೆಂಟ್, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟು ತಕ್ಷಣ ಅದು ಹೈಕಮಾಂಡ್ಗೆ ರೀಚ್ ಆಗುತ್ತೆ. ಒಂದೇ ದಿನದಲ್ಲಿ ಅವರನ್ನು ಸಸ್ಪೆಂಡ್ ಮಾಡಲಾಗುತ್ತೆ, ಸಂಪುಟದಿಂದ ಹೊರ ಹಾಕಲಾಗುತ್ತೆ. ರಾಜೀನಾಮೆ ಕೊಟ್ಟಿದ್ದಲ್ಲ, ಕಿತ್ಕೊಂಡಿದ್ದು, ಕಳಿಸಿದ್ದು. ಆದರೆ ಇದೆಲ್ಲವೂ ಕೂಡ ರಾಜಣ್ಣ ಒಂದು ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ, ಹಿರಿಯ ನಾಯಕ, ಸಹಕಾರಿ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿರುವಂಥ ವ್ಯಕ್ತಿ. ಹೀಗಿದ್ದಾಗ ಒಂದು ವಾಲ್ಮೀಕಿ ಸಮುದಾಯದ ಒಬ್ಬ ಮುಖಂಡನನ್ನು ಕಳಿಸೋದಿದೆಯಲ್ಲ ಎಷ್ಟರ ಮಟ್ಟಿಗೆ ಸರಿ ಅಂತ. ಈ ಹಿಂದೆ ನಾಗೇಂದ್ರ ಕೂಡ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಕೂಡ ಜೈಲು ಸೇರಿದ್ರು. ಅವರು ಕೂಡ ವಾಲ್ಮೀಕಿ ಸಮುದಾಯ, ಅದು ಕಾಕತಾಳಿ ಅಂತ ಹೇಳಬೇಕಾಗತ್ತೆ. ವಾಲ್ಮೀಕಿ ಸಮುದಾಯದ ಇಬ್ಬರು ಸಚಿವರನ್ನು ಹೊರಗೆ ಹಾಕಿದ ಮೇಲೆ ಈಗ ಉಳಿದಿರೋದು ಏಕೈಕ ವಾಲ್ಮೀಕಿ ಸಮುದಾಯದ ಸಚಿವ ಅಂತ ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ. ಈಗ ಇವರನ್ನು ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವ ಒತ್ತಡ ಇದೆ. ಹೆಂಗೆ ಮಾಡೋದು ಅಂತ ಹೇಳಿದ್ರೆ, ಇಲ್ಲ ಡೆಲ್ಲಿಗೆ ಹೋಗೋಣ ಅಂಥೇಳಿ ಈಗ ಕೆಲವಷ್ಟು ಸ್ವಾಮೀಜಿಗಳು ಒಗ್ಗಟ್ಟಾಗಿದ್ದಾರೆ. KN ರಾಜಣ್ಣ ಪರವಾಗಿ ಗಟ್ಟಿಯಾದ ಧ್ವನಿಯನ್ನು ದೆಹಲಿಯಲ್ಲೇ ಮೊಳಗಿಸ್ಲಿಕ್ಕೆ. ಹೈಕಮಾಂಡ್ ಅದಕ್ಕೆ ಒಪ್ಪುತ್ತಾ ಬಿಡುತ್ತಾ? ಹೈಕಮಾಂಡ್ ಒಪ್ಪಲೇಬೇಕು ಅಂತಿದೆಯಾ ಗೊತ್ತಿಲ್ಲ. ಕೇಳೋಣ. ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗ ಒತ್ತಡ ತಂತ್ರವೇನೋ ಸರಿ, ವಾಲ್ಮೀಕಿ ಸಮುದಾಯದ ಮಠಾಧೀಶರು, ದಲಿತ, ಹಿಂದುಳಿದ ಮಠಾಧೀಶರ ಒಂದು ನಿಯೋಗ ಹೋಗುತ್ತೆ, ಒತ್ತಡ ಹಾಕುತ್ತೆ. ಬಟ್ ಇಲ್ಲಿ ಎರಡು ಓಳಾಗಿರೋದನ್ನು, ಯಾಕಂದರೆ ಪಕ್ಷದ ಅಧ್ಯಕ್ಷರ ವಿರುದ್ಧ ಮಾತನಾಡುವಂಥದ್ದು BJPಯಲ್ಲಿ ಅತಿ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗೋಗಿತ್ತು. ಬಟ್ ಕಾಂಗ್ರೆಸ್ಗೂ BJP ವ್ಯತ್ಯಾಸ ಏನು ಉಳಿಯುತ್ತೆ? ಇಲ್ಲೂ ಕೂಡ ನಾಯಕತ್ವದ ವಿರುದ್ಧವೇ ಧ್ವನಿ ಎತ್ತದಂಗೆ ಆಗೋದಿಲ್ವಾ? ಇದನ್ನು ಹೈಕಮಾಂಡ್ ಹೆಂಗೆ ಗಮನಿಸುತ್ತೆ ಅಂತ? ದಶರಥ್, ಸಚಿವ ಸ್ಥಾನಕ್ಕೆ ರಾಜಣ್ಣ ಅವರು ರಾಜೀನಾಮೆಯನ್ನು ಕೊಟ್ಟ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಈಗ ಶುರುವಾಗಿದೆ.
ಒಂದು ಕಡೆ ವಾಲ್ಮೀಕಿ ಸಮುದಾಯ KPCC ಅಧ್ಯಕ್ಷ DCM DK ಶಿವಕುಮಾರ್ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಆ ಸಮುದಾಯದ ಮುಖಂಡರು ಹಾಗೆ ಮಠಾಧೀಶರು ಈಗ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಮುಂದಿನ ವಾರ ಅವರು ಈಗಾಗಲೇ ಹೈಕಮಾಂಡ್ ಭೇಟಿಗೆ ಸಮಯಾವಕಾಶವನ್ನು ಕೇಳಿದ್ದಾರೆ, ಖರ್ಗೆ, ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರ ಸಮಯಕ್ಕೆ. ಸೊ ಅಲ್ಲಿ ಅವಕಾಶ ಸಿಕ್ಕಿದ್ದೇ ಆದರೆ ಅವರನ್ನು ಭೇಟಿ ಮಾಡಿ ದೆಹಲಿಗೆ ತೆರಳಿ ದೆಹಲಿಯಲ್ಲಿ ಅವರನ್ನು ಭೇಟಿ ಮಾಡಿ ಆ ರಾಜಣ್ಣ ಅವರ ವಿರುದ್ಧವಾಗಿ ಷಡ್ಯಂತ್ರಗಳು ನಡೆದಿದೆ ಅನ್ನುವಂಥ ವಿಚಾರವನ್ನು ಅವರ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಈಗ ಮುಂದುವರಿಸಿದ್ದಾರೆ. ಮೊನ್ನೆ ಅಷ್ಟೇ ಅವರು ಸುದ್ದಿಗೋಷ್ಠಿಯ ಮೂಲಕ ಈಗಾಗಲೇ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿರುವಂಥದ್ದನ್ನು ಮಠಾಧೀಶರು ನೋಡಿದ್ದೇವೆ. ರಾಜಣ್ಣ ಅವರ ಪರವಾಗಿ ಅವರು ನಿಂತಿರುವಂಥದ್ದನ್ನು ಗಮನಿಸಿದ್ದೇವೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇದು ಮತ್ತಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಡ್ಯಾಮೇಜ್ಗಳನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇದರ ನಡುವೆ ಈಗಾಗಲೇ ಮುಖ್ಯಮಂತ್ರಿಗಳ ಆಪ್ತರು ಹಾಗೆ DCM DK ಶಿವಕುಮಾರ್ ಅವರ ಆಪ್ತರು ಪರಸ್ಪರ ವಾಗ್ದಾಳಿಯನ್ನು ನಡೆಸ್ತಾ ಇರುವಂಥದ್ದನ್ನು ಕೂಡ ನೋಡಿದ್ದೇವೆ. DK ಶಿವಕುಮಾರ್ ಅವರ ಆಪ್ತರಾಗಿರುವಂಥ ಮಾಗಡಿ ಬಾಲಕೃಷ್ಣ ಅವರು ಕೂಡ ಈಗಾಗಲೇ ರಾಜಣ್ಣ ಅವರ ಬಗ್ಗೆ ಈಗಾಗಲೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ರಾಜಣ್ಣ BJPಗೆ ಅವರು ಹೋಗ್ತಾ ಇದ್ದಾರೆ, ಒಂದು ಕಾಲನ್ನು ಅಲ್ಲಿ ಇಟ್ಟಿದ್ದಾರೆ, ಈಗಾಗಲೇ BJP ನಾಯಕರ ಸಂಪರ್ಕದಲ್ಲಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಅಂದರೆ ರಾಜಣ್ಣ ಅವರು ಅಲ್ಲಿಗೆ ಹೋಗುವಂಥದ್ದು ಅನ್ನುವಂಥ ಹೇಳಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಪ್ರತಿಯಾಗಿ ರಾಜಣ್ಣ ಅವರ ಪುತ್ರ MLC ಆಗಿರುವಂಥ ರಾಜೇಂದ್ರ ಅವರು ಕೂಡ ನಿನ್ನೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ಹೋಗ್ತಾ ಇಲ್ಲ, ನಾವು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದೇವೆ, ಮುಂದೆ ಏನು ಬಾಲಕೃಷ್ಣ ಅವರು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರೇ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ BJPಗೆ ಹೋಗಬಹುದು ಅನ್ನುವಂಥ ಹೇಳಿಕೆಯನ್ನು ನೇರವಾಗಿಯೇ ಕೊಟ್ಟಿದ್ದಾರೆ. ಅಂದರೆ KPCC ಅಧ್ಯಕ್ಷರ ಬಗ್ಗೆ ಈ ರೀತಿಯಾಗಿ ಬಹಿರಂಗವಾಗಿ ಒಬ್ಬ MLC ಅವರು ಮಾತನಾಡ್ತಾರೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಪಂಗಡಗಳು ಆಗ್ತಾ ಇದೆ. ಹಿಂದೆ BJPಯಲ್ಲಿ ನೋಡಿದ್ವಿ 3 ಪಂಗಡಗಳಾಗಿತ್ತು. ಯತ್ನಾಳ್ ಅವರ ಬಣ, ಇನ್ನೊಂದು ಕಡೆ ವಿಜಯೇಂದ್ರ ಅವರ ಬಣ, ಹಾಗೆ ಸಂತೋಷ್ ಅವರ ಬಣ, ಈ ರೀತಿಯಾಗಿ 3 ಭಾಗಗಳಾಗಿತ್ತು, ಅಶೋಕ್ ಅವರ ಬಣ. ಸೊ ಇಲ್ಲೂ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಸಂಘರ್ಷ ಈಗ ಶುರುವಾಗಿದೆ. ಆಂತರಿಕ ಸಂಘರ್ಷ ಬೇರೆ ದಿಕ್ಕಿಗೆ ಹೋದರೂ ಹೋಗಬಹುದು. ಆದರೆ ಈ ರಾಜಣ್ಣ ಅವರ ವಿಚಾರದಲ್ಲೇ ಈ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇರೋದ್ರಿಂದ ರಾಜಣ್ಣ ಅವರು ಹೇಳಿದ ಹಾಗೆ ಸೆಪ್ಟೆಂಬರ್ ಕ್ರಾಂತಿಗೆ ಇದು ಮುನ್ನುಡಿಯನ್ನು ಬರಿತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಈಗ ಮುಂದೆ ಉದ್ಭವ ಆಗ್ತಾ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.